ಹಾಯ್ ಎವ್ರಿವನ್, ಮನೆಯಲ್ಲೇ ಹೇರ್ ಗ್ರೋತ್ ಆಯಿಲ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು 8 ರಿಂದ 10 ಒಣಗಿರೋ ದಾಸವಾಳದ ಹೂಗಳು ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, 4 ವೈಟಮಿನ್ ಇ ಕ್ಯಾಪ್ಸ್ಯೂಲ್, 2 ಮೀಡಿಯಮ್ ಸೈಜ್ ಗಾತ್ರದ ಈರುಳ್ಳಿ, 8 ರಿಂದ 10 ಆಮ್ಲ ವಿಚ್ ಮೀನ್ಸ್ ನಲ್ಲಿಕಾಯಿ ತೊಗೊಂಡಿದ್ದೀನಿ, ಆ್ಯಂಡ್ 1 ಮುಷ್ಟಿಯಷ್ಟು ಕರಿಬೇವು, 1 ಅಲವೆಲ್ಲ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಪ್ಯೂರ್ ಕೊಬ್ಬರಿ ಕ್ಯಾಸ್ಟರ್ ಆಯಿಲ್. ಈಗ 8 ರಿಂದ 10 ದಾಸವಾಳದ ಹೂವನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ತದನಂತರ 3 ಸೌಟಿನಷ್ಟು ಕ್ಯಾಸ್ಟರ್ ಆಯಿಲ್ ಆ್ಯಡ್ ಮಾಡಿ ಈಗ ಮೆಂತ್ಯ ಕಾಳುಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಮೆಂತ್ಯ ಕಾಳು ಹಾಕಿದ ತಕ್ಷಣ ಈ ರೀತಿ ನೊರೆ ಬರಲಿಕ್ಕೆ ಶುರು ಆಗುತ್ತೆ. ಈಗ ಅಲೋವೆರಾ ಪೀಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಅಲೋವೆರಾ ಪೀಸಸ್ ಚೆನ್ನಾಗಿ ಕುದ್ದು ತನ್ನ ಸಾರಾಂಶವನ್ನು ಬಿಟ್ಕೊಳ್ಳೋವರೆಗೂ ಪ್ಲೇಟ್ ಮುಚ್ಚಿ ಕುದಿಸ್ತಾ ಇರಬೇಕು. ಈಗ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿರುವಂಥ ಆಮ್ಲ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಈರುಳ್ಳಿ ಪೇಸ್ಟ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದು ತನ್ನ ಫ್ಲೇವರ್ನೆಲ್ಲ ಬಿಟ್ಕೊಳ್ಳೋವರೆಗೂ ಲೋ ಫ್ಲೇಮಲ್ಲಿ ಆಯಿಲ್ನ ಕುದಿಲಿಕ್ಕೆ ಬಿಡಬೇಕು. ನಾವು ಆ್ಯಡ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ ತನ್ನ ಸಾರಾಂಶವನ್ನೆಲ್ಲ ಬಿಟ್ಕೊಂಡು ಎಣ್ಣೆ ಹೇಗೆ ಮೇಲೆ ಬಬಲ್ ರೀತಿ ತೇಲ್ತಾ ಇದೆ ನೋಡಿ. ಈಗ ನಮ್ಮ ಏರ್ ಆಯಿಲ್ ಪ್ರಿಪೇರ್ ಆಗಿದೆ ಅಂತ ಅರ್ಥ. ಈಗ ಫ್ಲೇಮ್ನ ಆಫ್ ಮಾಡಿ ಎಣ್ಣೆ ತಣ್ಣಗಾಗಲಿಕ್ಕೆ ಬಿಟ್ಟು ಒಂದು ತೆಳುವಾದ ಕಾಟನ್ ಕ್ಲಾತ್ ತೊಗೊಂಡು ಎಣ್ಣೆನ ಸೋಸ್ಕೊಂಡು ಇಟ್ಕೊಳ್ಳೋಣ. ಈ ಎಣ್ಣೆನ ಒಂದು ಬಾಟಲಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ 3 ರಿಂದ 4 ವೈಟಮಿನ್ ಇ ಕ್ಯಾಪ್ಸ್ಯೂಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬಾಟಲ್ನ ಶೇಕ್ ಮಾಡಿದ ಮೇಲೆ ನಮ್ಮ ಹೇರ್ ಆಯಿಲ್ ಪ್ರಿಪೇರ್ ಆಗಿದೆ. ಥ್ಯಾಂಕ್ ಯು ಆಲ್.